ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಊಹಿಸಿದಂತೆ ಆಯಿತು. ಆಲ್ರೆಡಿ ಒಬ್ಬರು ಅವ್ರು ಯಾರು ರಾಕೇಶ್ ಅನ್ನುವಂಥ ವಕೀಲರು ಹೈಕೋರ್ಟ್ಗೆ ಹೋಗಿ ಅವರು ಊಟ ಮಾಡಿಸುವಂಥ ಕೆಲಸ ಮಾಡಿಸ್ರಿ, ಡೈರೆಕ್ಷನ್ ಮಾಡಲಿ ಹೈಕೋರ್ಟ್ನಿಂದಂತ PIL ಹಾಕಿದ್ರು. ಆ ದಿಶೆಯಲ್ಲಿ ಸರ್ಕಾರ ಹೈಕೋರ್ಟ್ ಡೈರೆಕ್ಷನ್ ಅಂತ ಹೇಳುವ ಹಾಗೆ ಮಾಡಿಕೊಂಡು ಕೊನೆಗೂ ವಾಂಗ್ಚುಕ್ಕರನ್ನು ಜಂತರ್ ಮಂತರನ್ನು ಎಬ್ಬಿಸ್ಕೊಂಡು ಹೋಗ್ಬಿಟ್ರು. ನಿಜವಾಗಿಯೂ ಅವ್ರ ಮಾತುಕತೆ ಕರೆದು ಮಾಡಿ ಅವ್ರ ಹತ್ರ ಬಂದು ಅವ್ರಿಗೇನು ಸಮಸ್ಯೆ ಕೇಳ್ಕೊಳ್ಬೇಕಾಗಿತ್ತು ಸರ್ಕಾರ, ಅದು ಯಾವುದನ್ನೂ ಮಾಡಲಿಲ್ಲ. ಅದು ಮಾಡಲಾರ್ದ ನೇರವಾಗಿ ಹೈಕೋರ್ಟ್ ಡೈರೆಕ್ಷನ್ ಅದಂತ ತಿಳ್ಕೊಂಡು ಬೆಳಗ್ಗೆ ಬಂದು ಪೊಲೀಸರು ಜೊತೆಗೆ ಈ ದಿಪ್ಕಿ ಅವರನ್ನು ಸಹಿತ ಅಭಿಜಿತ್ ದಿಪ್ಕಿ ಅವರನ್ನು ಸಹಿತ ಎತ್ತಾಕೊಂಡು ಪೊಲೀಸರು ಹಾಕಿ ಅವರನ್ನು ಹೊಡೆದ್ರು ಅಂತ ಸುದ್ದಿಗಳು ಇದ್ದಾವೆ. ಈ ಸುದ್ದಿಗಳನ್ನು ನೋಡಿದಾಗ ಸರ್ಕಾರ ಮೋಸ್ಟ್ಲಿ ಅವ್ರಿಗೆ ಗ್ಲುಕೋಸು ಮತ್ತೇನೋ ಕೊಟ್ಟು ಅವ್ರ ಉಪವಾಸ ಸತ್ಯಾಗ ಮುರಿಯುವಂಥ ಎಲ್ಲ ಸಾಧ್ಯವಿದೆ ಅನ್ನೋದು ಸ್ಪಷ್ಟ ಆಗಿದ್ದರಿಂದ ವಾಂಗ್ಚುಕ್ಕರ್ ಪತ್ನಿ ಗೀತಾಂಜಲಿ ಅವರು ಅವ್ರ ಮನಸ್ಸಿಗೆ ವಿರುದ್ಧವಾಗಿ ಯಾವ್ದು ನಡ್ಕೋಬೇಡ್ರಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ, ಸರ್ಕಾರ ಕೇಳ್ಕೊಂಡಿದ್ದಾರೆ. ಇಲ್ಲೇನೋ ಒಯ್ದರು, ಅದೇ ಕಾಲಕ್ಕೆ ಉಪವಾಸ ಅಂತ ಮಾಡಿಸೋ ಗ್ಲೂಕೋಸು ಮತ್ತೇನೋ ಕೊಡ್ತಾರೆ, ಉಳಿಸ್ಕೊಳ್ತಾರೆ, ಆ ಮಾತು ಬೇರೆ. ಆದರೆ ಈ ಮೂಮೆಂಟದ ಮೂಲ ಉದ್ದೇಶ ಏನಿತ್ತು ಅದು ಗುರುತು ಸಿಗಲಿಲ್ಲ ಇಲ್ಲೇ. ಅಂದ್ರೆ ನಾವು ನಮ್ಮ ಹಾದಿಲಿ ಸರಿಯಾಗಿದ್ದೀವಿ ಅನ್ನುವಂಥ ಸ್ಪಷ್ಟ ಒಂದು ಸಂದೇಶವನ್ನು ಮೋದಿ ಅವ್ರ ಸರ್ಕಾರ ನೀಡಿಬಿಟ್ರು. ನಾವು ಯಾರನ್ನೂ ರಾಜೀನಾಮೆ ಕೊಡಿಸ್ಕೊಳ್ಳಿಕ್ಕೆ ಅಥವಾ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಶಿಕ್ಷಣ ಕ್ಷೇತ್ರ ಚೆನ್ನಾಗಿ ನಡೀತಾ ಇದೆ, ಪ್ರೈವೇಟ್ ಕೈಯಲ್ಲೇ ಚೆನ್ನಾಗಿ ಕಲಿತಾ ಇದ್ದಾರೆ, ನಾವು ಎಕ್ಸಾಮ್ ಸರಿಯಾಗಿ ಮಾಡಿದ್ದೀವಿ ಅನ್ನುವಂಥ ಮಾತುಗಳು ಇದರಿಂದ ಸ್ಪಷ್ಟ ಆಗ್ತಾ ಇದ್ದಾವೆ. ಅಂದರೆ 20 ಜನ ವಿದ್ಯಾರ್ಥಿಗಳು, ನೀಟದ ವಿದ್ಯಾರ್ಥಿಗಳು ಸೂಯಿಸೈಡ್ ಮಾಡ್ಕೊಂಡಿದ್ದು ನಾವು ನೋಡಿದ್ದೀವಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಅವರಿಗೆಲ್ಲ ಇದರಿಂದ ನ್ಯಾಯ ಸಿಗ್ತಾ